ಅಯ್ಯೋ, ನನ್ನಿಂದಲೇ ಅಮ್ಮನ ಮುಖ ಸುಟ್ಟು ಹೋಯಿತು. ಮತ್ತೊಮ್ಮೆ ತಾಯಿಯ ಚೆನ್ನಮ್ಮನನ್ನ ನೆನೆದು ಇಲ್ಲಿ HD ರೇವಣ್ಣ ಕಣ್ಣೀರನ್ನ ಹಾಕಿದ್ದಾರೆ. ಅಯ್ಯೋ, ನನ್ನಿಂದಲೇ ಅಮ್ಮನ ಮುಖ ಸುಟ್ಟು ಹೋಯಿತು ಅಂತ ಹೇಳಿ ಮತ್ತೊಮ್ಮೆ ತಾಯಿ ಚೆನ್ನಮ್ಮನನ್ನ ನೆನೆದು HD ರೇವಣ್ಣ ಕಣ್ಣೀರನ್ನ ಹಾಕಿದ್ದಾರೆ. ಅಂತ್ಯಕ್ರಿಯೆ ಸ್ಥಳದಲ್ಲಿ ಮಾಜಿ ಸಚಿವ HD ರೇವಣ್ಣ ಕಣ್ಣೀರನ್ನ ಹಾಕಿರುವಂಥದ್ದು. ರೇವಣ್ಣಗೆ ಬಿಟ್ಟು ಬಿಡದೆ ಕಾಡ್ತಾ ಇದೆ ಆಸಿಡ್ ದಾಳಿಯ ಪ್ರಕರಣ. ನನ್ನ ಮೇಲೆ ನಡಿಬೇಕಾಗಿದ್ದಂತಹ ದಾಳಿ ನನ್ನ ತಾಯಿ ಮೇಲಾಯಿತು. ಆಸಿಡ್ ದಾಳಿ ಕೇಸ್ನಿಂದ ನನ್ನ ತಾಯಿ ಸಾಕಷ್ಟು ನೊಂದಿದ್ರು. ಯಾವ ವಿದ್ಯಾರ್ಥಿಗಳು ಬಂದರೂ ಕೂಡ ಊಟ ಹಾಕ್ತಾ ಇದ್ದಂತಹ ದೇವತೆ ಅವರು ಅಂತ ತಾಯಿ ಚೆನ್ನಮ್ಮರನ್ನ ಹಾಡಿ ಹೋಗಲಿದ್ದಾರೆ HD ರೇವಣ್ಣ ಇಲ್ಲಿ. ನೋಡಿ, ಅವರಿಗೆ ಆಸಿಡ್ ದಾಳಿ ಏನಿದೆ ಅದು ಬಹಳಷ್ಟು ಕೊರಿತಾ ಇರುವಂಥದ್ದು. ನನ್ನಿಂದಲೇ ಹೀಗಾಯಿತು, ನನ್ನ ಮೇಲೆ ಹಾಕಬೇಕಿತ್ತು, ನನ್ನ ಮೇಲೆ ಆಸಿಡ್ ದಾಳಿ ಆಗಬೇಕಿತ್ತು, ಆದರೆ ಅದು ನನ್ನ ತಾಯಿ ಮೇಲಾಯಿತು, ಇದೆಲ್ಲ ನನ್ನಿಂದನೇ ಆಗಿದ್ದು ಅಂತ ಹೇಳಿ ಕೊರಗ್ತಿದ್ದಾರೆ ರೇವಣ್ಣ. ಅಂತ್ಯಕ್ರಿಯೆ ಸ್ಥಳದಲ್ಲಿ ಅಳ್ತಾ ಇರುವಂಥದ್ದು. ರೇವಣ್ಣ ಕಣ್ಣೀರನ್ನ ಹಾಕ್ತಿದ್ದಾರೆ. ನನ್ನ ತಾಯಿಗೆ ನನ್ನಿಂದಲೇ ಹೀಗಾಯಿತು. ಆ ಆಸಿಡ್ ಬಿದ್ದಂತಹ ಸಮಯದಲ್ಲಿ ನನ್ನ ತಾಯಿ ಸಾಕಷ್ಟು ನೊಂದಿದ್ರು. 2 ತಿಂಗಳು ಇಲ್ಲಿ ಚೆನ್ನಮ್ಮಗೆ ಪ್ರಜ್ಞೆ ಇರಲಿಲ್ಲ. ಸಾವು ಬದುಕಿನ ಮಧ್ಯೆ ಹೋರಾಡಿ ಸಾವನ್ನು ಗೆದ್ದು ಬಂದಿದ್ರು. ನನ್ನಿಂದಲೇ ಹೀಗಾಯಿತು, ಆ್ಯಸಿಡ್ ದಾಳಿಯಿಂದಾಗಿ ಸಾಕಷ್ಟು ನೊಂದಿದ್ರು ನನ್ನ ತಾಯಿ ಅಂತ ಹೇಳಿ ಆ್ಯಸಿಡ್ ದಾಳಿಯನ್ನು ನೆನೆಸ್ಕೊಂಡು ಇಲ್ಲಿ ರೇವಣ್ಣ ಕಣ್ಣೀರನ್ನು ಹಾಕ್ತಿದ್ದಾರೆ. ಯಾವ ವಿದ್ಯಾರ್ಥಿಗಳು ಬಂದರೂ ಕೂಡ ಊಟ ಹಾಕ್ತಾ ಇದ್ದಂತಹ ದೇವತೆ ನನ್ನ ತಾಯಿ ಅಂತ ಹೇಳಿ ತಾಯಿ ಚೆನ್ನಮ್ಮರನ್ನ ರೇವಣ್ಣ ಇಲ್ಲಿ ಹಾಡಿ ಹೊಗಳಿದ್ದಾರೆ. ಮಾತೃ ಹೃದಯ ಅವರಿಗೆ. ಯಾರೇ ಬಂದರೂ ಕೂಡ ಊಟ ಹಾಕ್ತಾ ಇದ್ರು. ಒಂದು ಅತಿಥಿ ಸತ್ಕಾರ ಆಕೆಗೆ ಹುಟ್ಟಿನಿಂದಲೇ ಬಂದಿತ್ತು. ಯಾರು ಬಂದರೂ ಕೂಡ ಊಟ ಹಾಕದೇನೆ ಕಳಿಸ್ತಾ ಇರಲಿಲ್ಲ. ಎಲ್ಲರೊಟ್ಟಿಗೂ ಒಂದು ಅಹಂ ಇಲ್ಲದೆ ಒಂದು ಸಾಕಷ್ಟು ಬೆರೆತು ಹೋಗಿ ಮಾತನಾಡ್ತಿದ್ರು. ಅಂದರೆ ಯಾವುದೇ ಒಂದು ಅಹಂ ಇಲ್ಲದೆ ಮಾತನಾಡ್ತಾ ಇದ್ರು. ಬೆಳಗ್ಗೆ 10 ಗಂಟೆಯ ನಂತರದಲ್ಲಿ ಅಂತಿಮ ಯಾತ್ರೆ ಹೊರಡಲಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡಲಾಗುತ್ತೆ. ತೀರ್ಥ ಪ್ರೋಕ್ಷಣೆಯ ಬಳಿಕವಾಗಿ ನಾಗಲಾಪುರ ಹಾಗೂ ಪಡ್ಡೂಲುಪ್ಪೆಗೆ ಹೋಗುತ್ತೆ ಅಂತಿಮ ಯಾತ್ರೆ. ಅಲ್ಲಿ ನಮ್ಮ ತಾಯಿ ಒಡವೆ ಅಡವಿಟ್ಟು ಜಮೀನನ್ನ ಖರೀದಿ ಮಾಡಿದ್ರು. ಆ ಜಾಗದಲ್ಲಿ ನಮ್ಮ ತಾಯಿ ಕೃಷಿ ಮಾಡಿದ್ರು, ನಾಟಿ ಮಾಡ್ತಾ ಇದ್ರು. ಮಧ್ಯಾಹ್ನ 2 ಗಂಟೆಗೆ ಅಂತ್ಯಕ್ರಿಯೆ ಸ್ಥಳಕ್ಕೆ ಪಾರ್ಥಿವ ಶರೀರ ಬರುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನ ನೆರವೇರುತ್ತೆ. ಕಿರಿಯ ಮಗ ಡಾಕ್ಟರ್ ರಮೇಶ್ ಅಂತಿಮ ವಿಧಿವಿಧಾನವನ್ನು ನೆರವೇರಿಸ್ತಾರೆ ಅಂತ ಅಶ್ವವೇಗ ನ್ಯೂಸ್ಗೆ ಚೆನ್ನಮ್ಮ ಪುತ್ರ HD ರೇವಣ್ಣ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. 10 ಗಂಟೆಯ ನಂತರವಾಗಿ ಅಂತಿಮ ಯಾತ್ರೆ ಹೊರಡಲಿದೆ. ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡಲಾಗ್ತಾ ಇದೆ. ತೀರ್ಥ ಪ್ರೋಕ್ಷಣೆಯ ಬಳಿಕ ನಾಗಲಾಪುರ ಪಡುರುಪ್ಪೆಗೆ ಹೋಗುತ್ತೆ ಅಂತಿಮ ಯಾತ್ರೆ. ಅಲ್ಲೇ ವಾಸ ಇದ್ರು ಅಂತಂದೆ. ಮನೆಯಲ್ಲಿ ಪಡುರುಪ್ಪೆ ಹೋದರು. ಚೀಫ್ ಮಿನಿಸ್ಟರ್ ಇದ್ದಾಗಲೂ ಇದ್ರು, ಇದಿದ್ದಾಗಲೂ ಇದ್ರು. ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹೊಳೆನರಸೀಪುರ ಲಕ್ಷ್ಮೀ ನರಸಿಂಹಸ್ವಾಮಿಯಿಂದ ಹೊರಟು ಅಲ್ಲಿಂದ ಇದಕ್ಕೆ ರಘುಪತಿ ದೇವಸ್ಥಾನ ಮುಖೇನ ನಾಗಲಾ ಹುಚ್ಚನಕೊಪ್ಪ ಕ್ರಾಸು, ನಾಗಲಾಪುರ ಮತ್ತು ಸಂಕ್ರಹಳ್ಳಿ, ಕಳ್ಳಿಕೊಪ್ಪಲು, ಕಟ್ಟಹಳ್ಳಿ ಬಾರೆ ಮೇಲೆ, ಮಾರ್ಗೋನಹಳ್ಳಿ, ಪಡುಲುಪ್ಪೆ ಮೇಲೆ, ಹನಮನಹಳ್ಳಿ, ಬಸವನಹಳ್ಳಿ, ಅಂಗನಹಳ್ಳಿ, ಹಳೆಕೋಟೆ ಬಂದು ಇಲ್ಲಿ ಬರ್ತೀವಿ. ಇಲ್ಲಿಗೆ 12:30 ಬರ್ತೀವಿ. 12:30 ಎಲ್ಲ ಪೂಜೆ ಸ್ಟಾರ್ಟ್ ಆಗಿ 4 ಗಂಟೆ ಒಳಗೆ ಮುಗಿಯುತ್ತೆ. ದೇವಸ್ಥಾನದ್ದು ತೀರ್ಥನ ಅಲ್ಲಿ ಮತ್ತೆ ರಂಗನಾಥ ಸ್ವಾಮಿ ಎಲ್ಲ ಕಡೆ ಅಭಿಷೇಕ ಮಾಡ್ಸಕ್ಕೆ ಹೇಳಿದ್ವಿ. ಅಭಿಷೇಕದ ನೀರು ತಂದು ನಮ್ಮ ತಾಯಿಯರ ಮೇಲೆ ಒಳಗಡೆ ಹೋಗಲ್ಲ. ಅಭಿಷೇಕದ ನೀರು ಇದು ಮಾಡ್ತಾರೆ, ಮಾಡಿ ಹೂ ಹಾಕ್ತಾರೆ. ಅಲ್ಲೇ ಲಕ್ಷ್ಮೀ ನರಸಿಂಹ ಸ್ವಾಮಿ ಹತ್ರ ನಿಂತರು ನಮ್ಮ ತಾಯಿ 62ನೇ ಇಸ್ವಿಯಿಂದ. ಆ ಉದ್ದೇಶದಿಂದ ಇಲ್ಲೇ ಒಂದು 50,000 ಜನಕ್ಕೆ ಈಗ ವ್ಯವಸ್ಥೆ ಮಾಡಿದ್ದೀವಿ. 50ರಿಂದ ಸಿಟ್ಟಿಂಗ್ 50,000 ಜನ ಇದ್ದಾರೆ ಕೂರೋದಕ್ಕೆ. ಬಾಕಿ ಎಲ್ಲ
ಬಸ್ ವ್ಯವಸ್ಥೆ ಎಲ್ಲ ನಾವ್ಯಾವುದು ಬಸ್ ವ್ಯವಸ್ಥೆ ಏನು ನಾವು ಮಾಡಿ ಅವರೇ ವಾಲಂಟಿಯರ್ ಬರ್ತಾರೆ. ನಾವು ಯಾವ ಬಸ್ ವ್ಯವಸ್ಥೆ ಸಮಯಕ್ಕೆ ಅಂತ್ಯಕ್ರಿಯೆ ಕನಿಷ್ಠ 2 ಗಂಟೆಯಿಂದ 4 ಗಂಟೆವರೆಗೂ ಆಗುತ್ತೆ. ಸರ್, ಇಲ್ಲಿ ಅಂತ್ಯ ಸಂಸ್ಕಾರದ ಪೂಜಾ ವಿಧಿವಿಧಾನ ಯಾರು ಪೂಜೆ ವಿಧಾನ ನಮ್ಮ ಸಮಾಜದ ಏನಿದೆ ಅದರಂತೆ ಇರುತ್ತೆ. ಒಕ್ಕಲಿಗರ ಸಂಪ್ರದಾಯದಂತೆಯೇ. ಮತ್ತು ನಮ್ಮ JP ನಗರ ಸ್ವಾಮಿಗಳು ಇದ್ದಾರೆ, ಅವರು ಬರ್ತಾರೆ.